ನಮಸ್ಕಾರ. ದೇವೇಂದ್ರ. ನನ್ನ ಹಿಂದಿನ ವಿಡಿಯೋಗಳೆಲ್ಲ ನೋಡಿರ್ತೀರಿ. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸು ವ್ಯೂ ಮಾಡಿದ್ದಕ್ಕೆ, ಶೇರ್ ಮಾಡಿದ್ದಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಕ್ಷಮಿಸಬೇಕು ದಯವಿಟ್ಟು. ಈ ವಿಡಿಯೋ ಸ್ವಲ್ಪ ಡಿಲೇ ಆಯಿತು ಪರ್ಸ್ನಲ್ ರೀಸನಿಂದ. ಇನ್ನು ಮುಂದೆ ಇದು ಯಾವುದೇ ಕಾರಣಕ್ಕೂ ಡಿಲೇ ಆಗಲ್ಲ. ನಿಮಗೆ ತಕ್ಕ ಟೈಮಲ್ಲಿ ನಿಮಗೆ ಏನು ವಿಡಿಯೋ ಕೊಡಬೇಕೋ, ಏನು ಮಾಹಿತಿ ಕೊಡಬೇಕೋ ಅದು ಇನ್ನು ಮುಂದೆ ನಾನು ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನನ್ನ ಸಸ್ಟೆನೆನ್ಸ್ ಕಳ್ಕೊಂಡೆ ಅಂತ ಕೇಳಿದೆ ಕಳೆದ ವಿಡಿಯೋಗಳಲ್ಲಿ. ಅದು ಯಾವ ಥರ ಆಯಿತು, ಹೇಗೆ ಆಯಿತು, ನನ್ನ ಕೆಲಸಕ್ಕೆ ಹೇಗೆ ಆಯಿತು, ಕೆಲಸದಲ್ಲಿ ಏನಾಯಿತು ಅಂತೇಳಿ ನೋಡೋಕ್ಕೆ ಈ ವಿಡಿಯೋಗಳಿಗೆ ಹೋಗೋಣ ಬನ್ನಿ. ನನ್ನ ಸಿಕ್ನೆಸ್ಸಲ್ಲಿ ನನಗೆ ಒಂದು ಮೆಡಿಕ್ಲೇಮ್ ಕಾರ್ಡನ್ನು ಆ ಸಂಸ್ಥೆ ನನಗೆ ರೆನ್ಯೂ ಮಾಡಿ ಕೊಡಬೇಕಾಯಿತು. ಪರ್ಟಿಕ್ಯುಲರ್ ಒಂದು ಇಯರ್ಗೆ ಅವರು ರೆನ್ಯೂ ಮಾಡಿ ಕೊಟ್ಟಿಲ್ಲ ಅದರಿಂದ ನನ್ನ ಕೈಯಲ್ಲಿರೋ ದುಡ್ಡೆಲ್ಲ ಹಾಕಿ ನನ್ನ ಜೀವನ ಉಳಿಸ್ಕೊಳ್ಳೋಕ್ಕೆ ಆ 3 ರೋಗಗಳಿಂದ ಹೊರಗೆ ಬಂದೆ. ತಾನೇ ನಾನು ಸುಧಾರಿಸ್ಕೊಂಡೆ. ಮತ್ತು ಫುಡ್ ಡೆಲಿವರಿ ಕೆಲಸಕ್ಕೆ ಹೋಗಿದ್ದೆ. ಫುಡ್ ಇಂಡಸ್ಟ್ರಿಯಲ್ಲಿ ಒಂದು ಹೈ ಲೆವೆಲಲ್ಲಿ ಕೆಲಸ ಮಾಡಿಬಿಟ್ಟು ಅದನ್ನೇ ನಾನು ಫುಡ್ ಡೆಲಿವರಿ ರಾಕ್ ಬಾಟಮ್ ಆಗಿದ್ದಾಗ ಈ ಫುಡ್ ಡೆಲಿವರಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಒಂದು ಕುಟುಂಬಕ್ಕೆ ಏನೇನು ಮಾಡಬೇಕು ಅಂತ ಅದಕ್ಕೆ ಹೆಡ್ ಆಗಿದ್ದು ನಾನೇ. ಕೆಲಸಕ್ಕೆ ಹೋಗಿಲ್ಲ ಅಂತ ನಾನು ಸುಧಾರಿಸ್ಕೊಂಡು ಆ ಕೆಲಸಕ್ಕೆ ಹೋಗಿ ನನ್ನ ಕುಟುಂಬನ ಸ್ವಲ್ಪ ಅದರಿಂದ ಕಾಪಾಡ್ತಾ ಬರ್ತಾಯಿದ್ದೆ. ಇನ್ನುವರೆಗೆ ನನಗೆ ಒಳ್ಳೆ ಕೆಲಸ ಅಂತೂ ಸಿಕ್ಕಿಲ್ಲ. ಅದಕ್ಕೆ ಕಾರಣವೂ ಆ ಸಂಸ್ಥೆಯೇ. ಯಾಕಂದರೆ ಅವರು ಸೆಟಲ್ಮೆಂಟ್ ಇನ್ನೂವರೆಗೂ ಈ ದಿನವರೆಗೂ ಅವರು ಏನು ಮಾಡಿಲ್ಲ ನನಗೆ. ಮತ್ತು ಆ ರಿಲೀವಿಂಗ್ ಲೆಟ್ರ್ ಅನ್ನೋದು ಏನು ಕೊಟ್ಟಿಲ್ಲ. ಆದರೆ ಆ ಕಾರಣದಿಂದ ನಾನು ಒಳ್ಳೆಯ ಕೆಲಸಗಳಿಗೆ ಎಲ್ಲಿನೂ ಹೋಗಿ ಜಾಯಿನ್ ಮಾಡೋಕ್ಕಾಗಿಲ್ಲ. ಅದೊಂದು ದುಃಖ ನನ್ನ ಮನಸ್ಸಲ್ಲಿ ಇದ್ದೇ ಇರ್ತದೆ. ಒಬ್ಬ ಕೆಲಸಗಾರ ಏನೇನು ಕಷ್ಟ ಬೀಳ್ತಾನೆ, ಅವ್ನಿಗೆ ಏನೇನು ಕೊಡಬೇಕು, ಒಂದು ಸೆಟಲ್ಮೆಂಟ್ ಆಗದಾಗ ಏನೇನು ಕೊಡಬೇಕು, ಯಾವುದೇ ಥರ ಸೆಟಲ್ಮೆಂಟ್ಗಳನ್ನ ಕೊಡಬೇಕಂತ ಅವ್ರಿಗೆ ಗೊತ್ತಿದ್ದು ಕೂಡ ಇನ್ನುವರೆಗೂ ಆ ಸೆಟಲ್ಮೆಂಟ ಕೊಟ್ಟಿಲ್ಲ. ಅದು ಮೇಲಧಿಕಾರಿಗಳ ಇದ್ದಾಗ ಅವರೆಲ್ಲ ದೊಡ್ಡ ಮೀಡಿಯಾಗಳಲ್ಲಿ ಹೇಳ್ತಾರೆ, ನಾನು ಕೋಟಿಗಟ್ಟಲೆ ಸಾಲ ಮಾಡಿ ನನ್ನ ಸ್ಟಾಫಿಗೆ ಬೇಕಾಗಿದ್ದ ಎಲ್ಲ ಇದುಗಳನ್ನ ಮಾಡಿಕೊಟ್ಟೆ, ಅವರಿಗೆ ಬೇಕಾದಷ್ಟು ನಾನು ಮಾಡಿಕೊಟ್ಟೆ, ನಾನು ಸಂಬಳ ಕೊಟ್ಟೆ ಅಂತ ಹೇಳ. ನನಗೆ ಇನ್ನೂ ಒಂದು ನನ್ನ ಟರ್ಮಿನೇಟ್ ಮಾಡಿ ಕೂಡ ನನಗೆ ಇನ್ನೂ ಏನೋ ಒಂದು ಸೆಟಲ್ಮೆಂಟ್ ಆಗಿಲ್ಲ 2020 ಈ ದಿನವರೆಗೂ. ನಾನು ಅದಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ಈ ಮಧ್ಯದಲ್ಲಿ ನನಗೆ ನನ್ನ ಲೇಬರ್ ಡಿಪಾರ್ಟ್ಮೆಂಟಿಂದ ಒಂದು ಕರೆ ಬಂತು, ಮತ್ತು ಒಂದು ಲೆಟರ್ ಬಂದಿತ್ತು. ಆ ವಲಯದಲ್ಲಿ ಅಂದರೆ ಆ ವಲಯದ ಸರ್ಕಲಲ್ಲಿ ಯಾವ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೋ ಅವರು ನಮ್ಮನ್ನ ಕರೆದಿದ್ರು. ನಾವು ಹೋಗಿದ್ದು. ಮತ್ತು ಅವರು HR ಮ್ಯಾನೇಜರ್ ಕೂಡ ಅಲ್ಲಿ ಬಂದಿದ್ದರು. ಅವರಿಬ್ಬರು ಡಿಸ್ಕಸ್ ಮಾಡಿ, ನೋಡಪ್ಪ ಈ ರೋಗದಲ್ಲಿ ಈ ಥರ ಇವನು ತುಂಬ ಕಷ್ಟ ಬಿದ್ದಿದ್ದಾನೆ, ಮತ್ತು ಕೆಲಸನೂ ನೀವು ಟರ್ಮಿನೇಟ್ ಮಾಡಿದ್ದೀರಾ, ಸೆಟಲ್ಮೆಂಟ್ ಮಾಡಲೇಬೇಕು, ನಿಮ್ಮ ಮ್ಯಾನೇಜ್ಮೆಂಟ್ನು ಹೇಳಿ ಅಂತ ಹೇಳಿ ಅವರಿಗೆ ಹೇಳ್ತಾಯಿದ್ರು, ಮಾಹಿತಿಯನ್ನು ಕೊಟ್ಟರು. ಅದಕ್ಕೆ HR ಮ್ಯಾನೇಜರ್ ಬಂದು ಇವರಿಗೆ ಯಾವುದೂ ಸೆಟಲ್ಮೆಂಟ್ ನಾವು ಕೊಡೋಕ್ಕೆ ಆಗೋದಿಲ್ಲ, ನಾನು ಇನ್ನುವರೆಗೆ ಯಾರಿಗೂ ಸೆಟಲ್ಮೆಂಟ್ ಮಾಡಿಯೇ ಇಲ್ಲ, ನಮ್ಮ ಸಮಸ್ಯೆ ಇದೆ ಅಂತೇಳಿ ಅವ್ರ ಮೇಲಧಿಕಾರಿಗಳಿಗೂ ಕೇಳಿದೆ. ಒಂದು ಫೋನ್ ಕೂಡ ಮಾಡಿದೆ. ಅವರು ತಾನೇ ಈ ಥರ ಹೇಳ್ಬಿಟ್ಟು ಅಲ್ಲಿಂದ ಹೊರಟರು. ಸೊ ನಾವು ಅಲ್ಲಿಂದ ಬಂದುಬಿಟ್ಟು. ಸೊ ಇನ್ನೂ ಕೂಡ ನನಗೆ ಏನೋ ಆ ಥರದಿಂದ ಸಹಕಾರಗಳು ಏನು ಸಿಕ್ಕಲಿಲ್ಲ, ನನ್ನ ಸೆಟಲ್ಮೆಂಟ್ ಸಿಕ್ಕಿಲ್ಲ, ಏನು ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಹೋರಾಡ್ತಾ ಇದ್ದೀನಿ. ಮತ್ತು ನಾನು ನಂಬಿದ ಜನಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಏನಕ್ಕೆ ಈ ಥರ ಒಂದು ಹ್ಯೂಮನ್ ರೈಟ್ಸ್ ಫೋರಮ್ ಚಾರಿಟಬಲ್ ಟ್ರಸ್ಟನ್ನು ಪ್ರಾರಂಭಿಸಿದ್ದೀವಿ ಅಂತ ಹೇಳಿದರೆ, ನನಗೆ ಮಾಹಿತಿ ಕೊಡೋರು ಎಲ್ಲೆಲ್ಲಿ ಹೋಗಬೇಕು, ಯಾವುದ್ರ ಇದರೆಲ್ಲ ಹೋಗಬೇಕು, ಏನೇನು ಮಾಡಬೇಕಂತೆಲ್ಲ ನಾನಾಗಿ ಗ್ರೌಂಡ್ ವರ್ಕ್ ಮಾಡಿ ನಾನಾಗಿ ಹುಡ್ಕೊಂಡು ಹೋಗಿ ಎಲ್ಲ ಮಾಡಿದೆ. ಈಗ ನನ್ನ ಥರ ಕಷ್ಟಪಡೋರು ಇದ್ದರೆ, ಮತ್ತು ಜನಗಳಿದ್ದರೆ ಅವ್ರಿಗೆಲ್ಲ ಹೆಂಗೆ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಅವ್ರನ್ನ ಮುಂದುವರಿಸಬೇಕು, ಯಾವ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ. ದಯವಿಟ್ಟು ನನಗೆ ಕರೆ ಮಾಡಿ, ಇಲ್ಲಾಂದರೆ ನನಗೆ ನೀವು ಕಮೆಂಟಲ್ಲಿ ತಿಳಿಸಿರಿ ಏನಾಗಿದೆ ಅಂತ ಹೇಳಿ. ನಾನು ಪ್ರತಿ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಬೆಂಬಲವನ್ನು ಕೇಳ್ತಾ ಇದ್ದೀನಿ. ನೀವು ಇನ್ನೂ ಕೂಡ ನನಗೆ ಕೊಡ್ತಾ ಇದ್ದೀರಿ ನಿಮ್ಮ ಬೆಂಬಲವನ್ನು. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕಮ್ಯುನಿಟಿನ ಬದಲಾಯಿಸಬೇಕಾದ್ರೆ ಒಂದು ಕಮ್ಯುನಿಟಿ ಬದಲಾಗುತ್ತೆ. ಅದೇ ಯಾಕೆ ಅಂದರೆ ಈ ಒಂದು ಕಮ್ಯುನಿಟಿಲಿ ಬದಲಾವಣೆಯನ್ನು ತರಬೇಕಂದ್ರೆ ನಾವು ಯಾರು ಹೇಳ್ತೀವೋ ಅವ್ರು ಬದಲಾಗಬೇಕು ಫಸ್ಟು. ಅವ್ರು ಬದಲಾದರೆ ಅವರು ನೋಡಿ ಇನ್ನೊಬ್ರು ಬದಲಾಗ್ತಾರೆ, ಇನ್ನೊಬ್ರು ನೋಡಿ ಇನ್ನೊಬ್ರು ಬದಲಾಗ್ತಾರೆ. ಆವಾಗ ಎಂಟೈರ್ ಕಮ್ಯುನಿಟಿನೇ ಬದಲಾಯಿಸ್ಬೋದು. ಸೊ ಅದರಿಂದ ನಾನೇನು ಹೇಳ್ತೀನಿ, ಯಾರ್ಯಾರಿಗೆಲ್ಲ ಈ ಥರ ಒಂದು ಕಷ್ಟ ಬಂದಿದೆಯೋ, ನನ್ನ ಥರ ಯಾರೆಲ್ಲ ಕಷ್ಟ ಬೀಳ್ತಾ ಇದ್ದಾರೋ, ಇನ್ನೂ ಬಡತನ ಜನಗಳಿಗೆ ಯಾವ ಥರ ಮಾಹಿತಿ ಕೊಡಬೇಕು ಅದೆಲ್ಲ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಇನ್ನು ಮುಂದೆ ನಾನು ಹೇಳ್ತಾ ಇರ್ತೀನಿ.
ನನಗೆ ಕಂಟಿನ್ಯೂ ಆಗಿ ನಿಮ್ಮ ಮಾಹಿತಿನೂ ನಿಮ್ಮ ಬೆಂಬಲವನ್ನು ನನಗೆ ಕೊಡಬೇಕು. ನನಗೆ ಬರೋಷ್ಟೇ ಎಲ್ಪ್ಗಳಿಗಿಂತ ಕಾಯ್ತಾ ಇದ್ದೀನಿ. ಅದೆಲ್ಲ ಬಂದ ಮೇಲೆ ಪ್ರತಿಯೊಂದಾಗಿ ದೊಡ್ಡದಾಗಿ ನಾನು ಒಂದು ಬ್ರಹ್ಮಾಂಡವಾಗಿ ನಿಮ್ಮೆಲ್ಲರಿಗೂ ಸಹ ನಮ್ಮ ಕಮ್ಯುನಿಟಿಯಲ್ಲಿರುವ ಬಡತನ ಇರುವ ಜನಗಳಿಗೆಲ್ಲರಿಗೂ ಜಾತಿ ಮತ ಭೇದ ಇಲ್ಲದಂಗೆ ಎಲ್ಲರಿಗೂ ಸಹಕಾರ ಕೊಡಬೇಕು. ಅವ್ರನ್ನ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂತಿದ್ದೀನಿ. ನಮಸ್ಕಾರ.